forever on fire. ಇನ್ನು ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಸಮರ ಮತ್ತೆ ಮುಂದುವರಿತಾ ಇದೆ. ವಿಧಾನಸಭೆ ಎಲೆಕ್ಷನ್ ಇಂದ ಆರಂಭ ಆದಂತಹ ಈ ಒಂದು ಸಮರ ಇದೀಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇನ್ನು ಬಿಜೆಪಿಗೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹಿನ್ನಡೆಯಾಯಿತು, ಲೋಕಸಭೆ ಚುನಾವಣೆಯಲ್ಲೂ ಹಿನ್ನಡೆಯಾಯಿತು. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ನಲ್ಲೂ ಕೂಡ ಬಿಜೆಪಿ ಹೀನಾಯವಾಗಿ ಸೋಲನ್ನು ಕಾಣಿತು. ಇದೆಲ್ಲದರ ಹೊರತಾಗಿಯೂ ಕೂಡ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ನಾಯಕರ ಸಮರ ಮುಂದುವರಿತಾ ಇದೆ. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣದ ವಿರುದ್ಧ ನಿರಂತರವಾಗಿ ಕಿತ್ತಾಟ ನಡೀತಾ ಇದೆ. ಬೇಡ ಅಂತ ಹೇಳಿದರೂ ಕೂಡ ವಕ್ಫ್ ವಿರುದ್ಧ ಜಾಥಾ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರ ಬಣ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಎಸ್ವೈ ನಿಷ್ಠರ ಬಳಗ ಸಜ್ಜಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಟಕ್ಕರ್ ಕೊಡೋದಕ್ಕೆ ನಾವು ಏನು ಕಡಿಮೆ ಇಲ್ಲ ಅಂತ ಬಿಎಸ್ವೈ ಅವರಿಗೆ ನಿಷ್ಠರಾಗಿರುವಂತಹ ನಾಯಕರು, ಅವರ ಟೀಮ್ ಏನಿದೆ ಅದು ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆದರೆ ಇದರಿಂದ ಪಕ್ಷದ ಹಿತಾಸಕ್ತಿ ಬಲಿಯಾಗ್ತಾ ಇದೆ ಅಂತ ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತು ಬಿಎಸ್ವೈ ನಿಷ್ಠರ ಬಳಗದಿಂದ ಸಭೆ ನಡೆಸೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಪಕ್ಷದಲ್ಲಿ ಶಿಸ್ತು ಮೀರುತ್ತಿರುವಂತಹ ಯತ್ನಾಳ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಹೈಕಮಾಂಡ್ಗೆ ಆಗ್ರಹ ಮಾಡೋದಕ್ಕೆ ಅಂತ ಇವತ್ತು ನಿರ್ಧಾರ ಮಾಡಲಾಗುತ್ತೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ದೆಹಲಿ ನಾಯಕರಿಗೆ ದೂರು ನೀಡುವಂತಹ ಚಿಂತನೆ ಕೂಡ ಇವತ್ತು ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇದು ಎಷ್ಟರವರೆಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಅಸಮಾಧಾನ ಇವತ್ತು ನೆನ್ನೆದಲ್ಲ, ಅನೇಕ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಂಡುಬಂತು, ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಂಡುಬಂತು. ಇನ್ನು ಇದೇ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ತೀವ್ರವಾಗಿ ಅಸಮಾಧಾನ ಭುಗಿಲೇಳಿತು. ಇದೆಲ್ಲದರ ಹೊರತಾಗಿಯೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲಾಯಿತು. BS ಯಡಿಯೂರಪ್ಪ ಅವರು ದೆಹಲಿಗೆ ತೆರಳಿದ್ರು, BY ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ರು, ಖುದ್ದು RSS ಇದರಲ್ಲಿ ಮಧ್ಯಪ್ರವೇಶ ಮಾಡಿತು. ಆದರೂ ಕೂಡ ಈ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕುವುದಕ್ಕೆ ಯಾರಿಂದಲೂ ಕೂಡ ಆಗಲೇ ಇಲ್ಲ. ಆದರೆ ಈಗ ಮತ್ತೊಮ್ಮೆ ಆ ಸಭೆ ನಡೆಸಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಅಂತ ಇದೀಗ ಯಡಿಯೂರಪ್ಪ ಅವರು, ಮಾಜಿ CM ಯಡಿಯೂರಪ್ಪನವರ ಬಣ ಏನಿದೆ, ಟೀಮ್ ಏನಿದೆ, ಅದು ಇವತ್ತು ನಿರ್ಧಾರ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ, ಬೈ ಎಲೆಕ್ಷನ್ನ ಸಂದರ್ಭದಲ್ಲೂ ಕೂಡ ಅಸಮಾಧಾನ ತೀವ್ರವಾಯಿತು. ಹೈಕಮಾಂಡ್ ನಾಯಕರ ಗಮನಕ್ಕೂ ಬಂತು. ಖುದ್ದು RSS ಮಧ್ಯಪ್ರವೇಶ ಮಾಡಿದರೂ ಕೂಡ ಅಸಮಾಧಾನ ತಣಿಲೇ ಇಲ್ಲ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಬಹುದು, ಈಗಲಾದರೂ ಈ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅಂತ? ಸಂತೋಷ್, ಬಿಜೆಪಿಯಲ್ಲಿನ ಭಿನ್ನಮತದ ವಿಚಾರ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ನಿಷ್ಠರ ಬಣ ಅಂದ್ರೆ ಅಧ್ಯಕ್ಷರ ಜೊತೆ ಗುರುತಿಸಿಕೊಂಡಿರುವಂತವರು ಹಾಗೆ ಭಿನ್ನರ ಬಣದ ನಡುವೆ ವಿಚಾರ ಆಧಾರಿತವಾದಂತಹ ಗ್ಯಾಪ್ ಹಾಗೆ ಮುಂದುವರಿತಾ ಇದೆ. ವಕ್ಫ್ ಹೋರಾಟದ ಹಿನ್ನೆಲೆಯಲ್ಲಿ ಭಿನ್ನರ ಬಳಗ 2ನೇ ದಿನದ ಪ್ರವಾಸ ಕಾರ್ಯವನ್ನು ಕೂಡ ಇವತ್ತು ಮುಕ್ತಾಯಗೊಳಿಸಿದೆ. 3ನೇ ದಿನದಲ್ಲಿ ಅದು ಹಲವಷ್ಟು ಪ್ರದೇಶಗಳಲ್ಲಿ ತನ್ನ ಪ್ರವಾಸ ಕಾರ್ಯವನ್ನು ಕೈಗೊಳ್ಳಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಅಧಿಕೃತ ಚಿಹ್ನೆ ಅಡಿ ನಡೆಯದ ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದ ರಾಜ್ಯ ನಾಯಕರು ಹಾಗೆ ಕೇಂದ್ರ ನಾಯಕರ ವಿಚಾರವಾಗಿ ಬಿಜೆಪಿ ನಿಷ್ಠರ ಬಳಗ ಒಂದಷ್ಟು ಅಸಹನೆಯನ್ನು ಹೊರಹಾಕಿದೆ. ಇಂಥ ಸಂದರ್ಭದಲ್ಲಿ ಸೂಕ್ತ ನಿರ್ದೇಶನವನ್ನು ನೀಡುವಂತ ಸಂದರ್ಭದಲ್ಲೂ ಕೂಡ ನಾಯಕರುಗಳು ಯಾರು ಕೂಡ ದೃಢವಾದ ಹೆಜ್ಜೆಯನ್ನು ಇಡ್ತಿಲ್ಲ, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಹೀಗೆ ಹೋದ್ರೆ ಕಾರ್ಯಕರ್ತರ ವಲಯಕ್ಕೆ ನಾವು ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟು ಅವರು ಇವತ್ತು ಮತ್ತೊಂದು ಸಭೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಇನ್ನೋರ್ವ ಸಚಿವ ಆಗಿದ್ದಂತಹ ರೇಣುಕಾಚಾರ್ಯ ಅವರು ಸೇರಿದಂತೆ ಒಂದಷ್ಟು ಮಂದಿ ಕಲೆತು ಇವತ್ತು ಮತ್ತೊಂದು ಸಭೆಯನ್ನ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಭಿನ್ನರ ನಿಲುವಿನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ರಹ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ತಾವು ಕೂಡ ಪಕ್ಷದ ವಿಚಾರದ ನೆಲೆಗಟ್ಟಿನಲ್ಲಿ ಒಂದಷ್ಟು ಹೋರಾಟವನ್ನ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ಕೊಂಡಿದ್ದೇವೆ, ನಮಗೂ ಅದೇ ರೀತಿಯಾದಂತಹ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಪ್ರಸ್ತಾಪವನ್ನು ಮುಂದಿಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಈಗ ನಡೀತಿರುವಂತಹ ಪಕ್ಷದೊಳಗಿನ ಈ ಭಿನ್ನಮತೀಯ ನಡೆಯ ವಿಚಾರವಾಗಿ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶವನ್ನು ಕೊಡಬೇಕಾದ ಅನಿವಾರ್ಯತೆ ಇರೋದ್ರಿಂದಾಗಿ ಕಾರ್ಯಕರ್ತರು ಕೂಡ ಈ ವಿಚಾರದಲ್ಲಿ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡಿರುವಂತ ಕಾರಣದಿಂದಾಗಿ ಅವೆಲ್ಲದಕ್ಕೂ ಕೂಡ ಉತ್ತರ ಹುಡುಕುವಂತ ಸನ್ನಿವೇಶ ಹತ್ತಿರವಾಗ್ತಾ ಇದೆ. ಡಿಸೆಂಬರ್ ವೇಳೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಸಾಧ್ಯತೆ ಇರೋದ್ರಿಂದಾಗಿ ರಾಜ್ಯದಲ್ಲೂ ಕೂಡ ಹೊಸ ನಾಯಕತ್ವದ ಪ್ರಶ್ನೆ ಉದ್ಭವಿಸ್ತದೆ ಅನ್ನುವಂತ ಮಾತನ್ನ ಭಿನ್ನರ ಬಳಗ ಹೇಳ್ತಾ ಇದೆ. ಅಂದ್ರೆ ಹೊಸ ನಾಯಕತ್ವವನ್ನು ರೂಪಿಸುವಂತಹ ಜವಾಬ್ದಾರಿಯನ್ನ ನಾವು ಹೊತ್ಕೊಳ್ತೇವೆ, ಈಗಿರುವ ನಾಯಕರ ಹೊರತಾಗಿ ನಾವು ಪಕ್ಷವನ್ನು ಮುನ್ನಡೆಸುವಂತ ಅವಕಾಶವನ್ನು ನಮಗೆ ಮಾಡಿಕೊಡಿ ಅನ್ನುವಂತಹ ಒತ್ತಾಯವನ್ನು ಅವರು ಮಾಡಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳಲ್ಲಿ ಅಂದ್ರೆ ಎರಡು ಬಣಗಳ ವಿಚಾರದಲ್ಲೂ ಕೂಡ ಅವರು ತೆಗೆದುಕೊಳ್ಳುವಂತಹ ನಿಲುವು ನಿರ್ಧಾರಗಳ ಮೇಲೆ ಬಿಜೆಪಿಯ ಮುಂದಿನ ದಾರಿ ಹೇಗಿರಲಿದೆ ಅನ್ನುವಂತಹ ವಿಚಾರದ ಅವಲೋಕನ ಕೂಡ ಮಾಡಬೇಕಾಗುತ್ತೆ ಸಂತೋಷ್. ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.